ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜಯ್ಸ್ ಕಿಚನ್. ಇವತ್ತು ಸಖತ್ ಟೇಸ್ಟಿಯಾಗಿರೋ ಹೆಲ್ತಿಯಾಗಿರೋ ಪುದೀನ ಮತ್ತು ಬೀನ್ಸ್ ಬಾತ್ನ ತೋರಿಸ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಸೊ ಈಗ ಈ ಬಾತನ್ನು ಹೇಗೆ ಮಾಡಿದ್ವಿ ಅಂತ ನೋಡೋಣ. ಸೊ ಮೊದಲಿಗೆ ನಾವು ಒಂದು ಜಾರಿಗೆ 7ರಿಂದ 8 ಹಸಿರು ಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, ಇದು 1 ಲೋಟ ಅಕ್ಕಿಗೆ ನಾವು ಇಷ್ಟು ಕ್ವಾಂಟಿಟಿಯನ್ನು ತೊಗೊಂಡಿದ್ದೀವಿ. ನೀವು ಅಕ್ಕಿಯನ್ನು ಇನ್ನೂ ಜಾಸ್ತಿ ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯನ್ನು ಹಾಕೋಬೋದು. ಸೊ ಈಗ ಇದನ್ನು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇಷ್ಟು ಅದಕ್ಕೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ತುಂಬ ತೆಳ್ಳಗಿರಬಾರ್ದು ಪೇಸ್ಟು, ಸ್ವಲ್ಪ ತಿಕ್ಕಾಗಿದ್ರೇ ಮಸಾಲ ಅಕ್ಕಿಗೆ ಇಟ್ಕೊಳ್ಳುತ್ತೆ. ಸೊ ಇವಾಗ ಒಂದು ಕುಕ್ಕರ್ಗೆ ನಾವು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀವಿ ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀವಿ. ಸೊ ಇವಾಗ ಒಂದು ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಅಂತ ಕರೀತಾರೆ, ಇದನ್ನು ನಾವು ಮನೆಯಲ್ಲಿ ಕೂಡ ಮೇಲ್ಗಡೆ ಪಾಟ್ನಲ್ಲಿ ಹಾಕಿದ್ದೀವಿ, ಅದನ್ನು ಹಾಕ್ತಿದ್ದೀವಿ. ಮತ್ತು 2 ಏಲಕ್ಕಿ, 1 ಚಕ್ಕೆ, 4 ಲವಂಗ, ಇಷ್ಟನ್ನ ನಾವು ಕುಕ್ಕರ್ಗೆ ಹಾಕಿದ್ದೀವಿ ಎಣ್ಣೆ ಮತ್ತು ತುಪ್ಪದ ಜೊತೆಗೆ. ಸೊ ಇದನ್ನು ಇವಾಗ ಒಂದು ಲೈಟಾಗಿ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆ ಎಲೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಅದಿಲ್ಲ ಅಂದರೆ ನೀವು ನಾರ್ಮಲ್ ಪಲಾವ್ ಎಲೆ ಬರುತ್ತಲ್ಲ ಅದನ್ನು ಹಾಕೋಬೋದು. ಮತ್ತು 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡಿ ಹಾಕಿದ್ದೀವಿ. ಇದನ್ನು ಕೂಡ ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ನಿಮಗೆ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಈಗ ಇದು ಫ್ರೈ ಆಗ್ತಿದೆ. ಇದಕ್ಕೆ ನಾವು ರುಬ್ಕೊಂಡಂತಹ ಗ್ರೀನ್ ಪೇಸ್ಟ್ ಅಂದರೆ ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ನಾವು ಇದಕ್ಕೆ ಹಾಕಬೇಕು. ಇದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. 1 ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕಬೇಕಾಗತ್ತೆ. ಮತ್ತು ಇದಕ್ಕೆ ನಾವೀಗ ಹಸಿ ಬಟಾಣಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ನೀವು ಒಣಗಿರೋ ಬಟಾಣಿಯನ್ನು ನೆನೆಸಿ ಕೂಡ ಹಾಕೋಬೋದು. ಬಟಾಣಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಬಟಾಣಿ ಇಲ್ದಿರೋ ಕೂಡ ನೀವು ಮಾಡ್ಬೋದು. ಮತ್ತು ಇದಕ್ಕೆ ನಾವು ಉದ್ದಾಗಿ ಅದನ್ನು ಮಧ್ಯ ಕಟ್ ಮಾಡಿ ಹಾಕಿರುವಂತಹ ಬೀನ್ಸ್ನ ತೊಳೆದು ಹಾಕ್ತಿದ್ದೀವಿ. ಬೀನ್ಸ್ ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದೇ ರೀತಿ ಕಟ್ ಮಾಡಿ ಹಾಕಿದ್ರೆ ನಿಮಗೆ ತಿನ್ನಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ. ಈಗ ಈ ತರಕಾರಿ ಬಟಾಣಿ ಎಲ್ಲ ಬೇಯೋದಕ್ಕೆ ನಾವು ಒಂದಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀವಿ, ತರಕಾರಿ ಬೇಯೋದಕ್ಕಷ್ಟೇ. ಮತ್ತು ನಾವು ಇನ್ನೊಂದು ಸರಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆಮೇಲೆ ಮತ್ತೆ ಹಾಕ್ತಿದ್ದೀವಿ. ಸೊ ಉಪ್ಪನ್ನು ನೋಡ್ಕೊಂಡು ಹಾಕಿ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಹಾಕ್ತಾಯಿದ್ದೀವಿ. ತರಕಾರಿ ಬೇಯೋದಕ್ಕೆ ಒಂಚೂರು ನೀರು ಹಾಕಿದ್ರೆ ಅದು ತಳ ಹಿಡಿದಿರ ನೀಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ಚೂರು ನೀರನ್ನು, ಅದೇ ನಾವೇನು ರುಬ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀವಿ. ಇವಾಗ ಇದು ಬೇಯ್ತಿದೆ. ಈ ಬೇಯ್ತಿರೋ ತರಕಾರಿಗೆ ನಾವು 1 ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀವಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲ ಬೇಯೋಕ್ಕೆ ಶುರುವಾಗಿದೆ. ಒಂದು 50% ಬೆಂದರೆ ಸಾಕು. ಆಮೇಲೆ ಮತ್ತೆ ನಾವು ವಿಷಲ್ ಕೂಗ್ಸೋದ್ರಿಂದ ಪೂರ್ತಿ ಬೇಯುತ್ತೆ. ಸೊ ಇವಾಗ 50% ಬೆಂದಿದೆ. ಇದಕ್ಕೆ ನಾವು 2 ಲೋಟ ನೀರನ್ನು ಹಾಕ್ತಾಯಿದ್ದೀವಿ. ಯಾಕೆಂದರೆ ನಾವು 1 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀವಿ. ನೀವು ಕ್ವಾಂಟಿಟಿಯನ್ನು ಇನ್ನೂ ಜಾಸ್ತಿ ಬೇಕಾದರೆ ಕೂಡ ಮಾಡ್ಕೋಬಹುದು. ಇದಕ್ಕೆ ಇವಾಗ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಆವಾಗಲೇ ಕೂಡ ತರಕಾರಿ ಬೇಯೋದಕ್ಕೆ ಹಾಕಿದ್ವಿ. ಸೊ ಉಪ್ಪನ್ನು ನೋಡ್ಕೊಂಡು ಹಾಕಿ. ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ನಾವು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ವಿ. ಈಗ ಇದು ಕುದಿಯೋಕ್ಕೆ ಶುರುವಾಗಿದೆ. ಇದಕ್ಕೆ ನಾವು 1 ಲೋಟ ಅಕ್ಕಿಯನ್ನು ತೊಳೆದು ಎತ್ತಿಟ್ಕೊಂಡಿದ್ವಿ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಈ ಬಾತ್ನಲ್ಲಿ ನಿಮಗೆ ಜಾಸ್ತಿ ಮಸಾಲೆ ಎಲ್ಲ ಇರೋದಿಲ್ಲ. ಆದಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂತಹ ಬಾತ್ ಆ್ಯಂಡ್ ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಅಕ್ಕಿ ಮತ್ತು ತರಕಾರಿ, ನೀರು, ಮಸಾಲ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಅದನ್ನು ಚೆನ್ನಾಗಿ ಒಂದೆರಡು ಸಾರಿ ಕೈ ಆಡಿಸಿ ಅದಕ್ಕೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ನಾವು 2 ವಿಷಲ್ನ ಬಿಡಬೇಕು. ಇವಾಗ 2 ವಿಷಲ್ ಆಗಿದೆ. ಇಲ್ಲಿ ತುಂಬ ಸೂಪರಾಗಿರುವಂತಹ ಬೀನ್ಸ್ ಮತ್ತು ಪುದೀನ ಬಾತ್ ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿರುತ್ತೆ, ಖಾರವಾಗಿ, ಬಿಸಿಯಾಗಿ, ತುಂಬ ಆರೋಗ್ಯವಾಗಿರುತ್ತೆ. ಸೊ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.